ಯಾರು ಕಾಲ್ ಮಾಡ್ತಾರೆ? ಕೇಸವ್ ಮಾಡ್ತಾರ? ಹೇಳ್ತಾರ? ನೀವು ಕೇಳ್ತೀರಾ? ಏನ್ ಹೇಳ್ತೀರಾ? ಏನ್ ಸಜೆಷನ್ ಕೊಡ್ತೀರಾ? ಈಗ ಒಂದು ಹೆಂಡತಿನ ಹೊಡೆದು ಹೊರಗೆ ಹಾಕ್ಬಿಟ್ಟಿರ್ತಾನೆ, ಅವ್ರು ನಿಮ್ಗೆ ಫೋನ್ ಮಾಡ್ತಾರೆ, ನೀವು ಏನಂತ ಹೇಳ್ತೀರಾ? ಜೋರಾಗ್ಲಿಲ್ಲ, ಹೊರಗೆ ಹಾಕಿದ್ದಾನೆ, ಈಗ ಏನ್ ಹೇಳ್ತೀರಾ ನೀವು? ಆ ಹೆಣ್ಮಗಳು ಊರಿಗೆ ಮನೆಯಿಂದ ಆಚೆ ಆಗ್ಬಿಟ್ಟಿದ್ದಾಳೆ ಅವ್ರ ಗಂಡ, ಅವಾಗ ಹೆಣ್ಮಗಳಿಗೆ ನೀವು ಏನ್ ಹೇಳ್ತೀರಾ? ಅಲ್ಲ, ಅಷ್ಟು ದೊಡ್ಡದಲ್ಲ. ನಮ್ಮ ಸಾಂತ್ವನಕ್ಕೆ ಸಂಬಂಧಪಟ್ಟ ಪ್ರಕರಣ ಅದೇ ಏನ್ ಮಾಡ್ತೀವಿ? ಇವತ್ತು ರಾತ್ರಿ ಎಲ್ಲಿರಿ? ಬೇರೆ ಮನೆ ಮಾಡ್ಕೊಂಡಿದ್ದೀವಿ. ಪಕ್ಕದ ಮನೆಯಲ್ಲಿ ಆಶ್ರಯ ಮಾಡಿದ್ದಾರೆ. ಬೆಳಿಗ್ಗೆ ನಾವು ಕಾಲ್ ಬಂದಿದೆ ಅಂತ ಇದು ಬಂಟ್ವಾಳ ಸಾಂತ್ವನ ಕೇಂದ್ರದ ಉಚಿತ ಅದು 181 ಮಾಡ್ತಾರೆ. 181 ಮಾಡಿದ್ರೆ 181 ಮಾಡಿದ್ರೆ ಅವ್ರು ನಿಮಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ, ಸಖಿಯಿಂದ ನಿಮಗೆ ರೆಫರ್ ಮಾಡ್ತಾರೆ. ಇಲ್ಲದೆ ಇದ್ರೆ ಬಂಟ್ವಾಳದವರು ನಿಮಗೆ ಸೀದಾ ಫೋನ್ ಮಾಡ್ತಾರೆ. ಹೆಚ್ಚಿಗೆ ಯಾವ ಥರ ಜಾಸ್ತಿ ಅಮ್ಮ ಮಗಳನ್ನ ಅಪ್ಪ ಮಕ್ಕಳು ಗಲಾಟೆ ಮಾಡೋದು, ಗಂಡ ತಂಗಿ ಅತ್ತೆ ಸೊಸೆಗಳು ಅಂಥದ್ದೆಲ್ಲ ಪ್ರಕರಣಗಳು ಜಾಸ್ತಿ ಕೌಟುಂಬಿಕರು ಜಾಸ್ತಿ ಆಗ್ತದೆ ಬರ್ತದೆ. ನಮ್ಮಲ್ಲಿ ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ಕದ್ದು ಮಾತಾಡಿಸ್ಕೊಂಡು ಎರಡು ಕಡೆಯವರನ್ನ ಮಕ್ಕಳು ಬರ್ತಾರೆ. 18 ಎದ್ದು ನಾವು ತಗೊಳ್ತೀವಿ. 18 ಇಲ್ಲ ಬಂದಾಗ ಏನು ಮಾಡ್ತೀರಾ? ನಾವು ಅಂಗನವಾಡಿ ಕಾರ್ಯಕರ್ತರು ಬಹಳ ಸ್ಟ್ರಾಂಗ್ ಆಗಿ ನಿಂತು
ಶಿಕ್ಷಣ ಕೊಟ್ಟು ಆ ವ್ಯಕ್ತಿಗೆ ಪೋಸ್ಟಲ್ಲಿ ಕೇಸಾಗಿ ಮಾಡಿದರೆ ಬಂದರೆ ಟೀಚರ್ ಕಾರ್ಯದರ್ಶಿ ಇದ್ದಾರೆ ಅನುಭವ ಕೇಳಬೇಕು ಅವ್ರು ನನಗೂ ಅವರ ಅನುಭವ ಶೇರ್ ಮಾಡಿಕೊಂಡು ನೀವು ಪ್ರೇರಣೆ ಆಗಬೇಕು. ಯಾಕಂದರೆ ಇಲ್ಲಿ ನಾವು ಗ್ಯಾರಂಟಿ ಆ್ಯಕ್ಷನ್ ಇದೆ, ಪೊಲೀಸ್ ಹೋಗಬೇಕಾದ ತಕ್ಷಣ ಪೊಲೀಸ್ ಬರುವಂಥದ್ದು ಈ ಸಂಜೀವಿನಿ ಕೂಡ ಗುಡ್ ಟೀಮ್ ಡಿಸ್ಟ್ರಿಕ್ಟ್ we work with files. Even the department also we go. ಎಲ್ಲ ಕೂತ್ಕೊಳ್ಳಿ. ಎಲ್ಲರಿಗೂ ಪ್ರೀತಿ ನಮನಗಳು. ಬಹುಶಃ ನಮಗೆ ಬಹಳ ಸಂತೋಷ ಇದೆ. ಒಂದು 35 ವರ್ಷ 40 ವರ್ಷಗಳಿಂದ ಡೆವಲಪ್ಮೆಂಟ್ ಫೀಲ್ಡ್ ನಲ್ಲಿ ಇದ್ದೇವೆ. ಆದರೆ probably this is the first time we are seeing a president with what like ನೇರ ನಡೆಸಿ ಇಂಪಾರ್ಷಿಯಲ್ ಆಗಿರುವ ಅಧ್ಯಕ್ಷರು ನೋಡಿದರು. We have seen many presidents in our state. We are very, very proud and honored to have you today with this Jana Shikshana Trust. Jana Shikshana Trust is running 2 Sanmana centers, one here and in Puttur. So
ಸೊ ನಮ್ಗೆ ಏನು ವರ್ಕ್ ಇದ್ರು ಇಟ್ಸ್ ಎ ಕಂಬೈನ್ಡ್ ಅಪ್ರೋಚ್. ಜನಶಿಕ್ಷಣ ಟ್ರಸ್ಟ್ ಸ್ಪೆಷಾಲಿಟಿ ಏನಂದ್ರೆ ವಿ ಡೋಂಟ್ ಡೂ ಅವರ್ ಓನ್ ವರ್ಕ್. ಸೊ whatever exists ಸಿಸ್ಟಮ್ ಅನ್ನು ಎಂಪವರ್ ಮಾಡೋದು. ಸೊ ಡಿಪಾರ್ಟ್ಮೆಂಟ್ ಅಂಡ್ ಟುಗೆದರ್ ವಿ ಆರ್ ಡೂಯಿಂಗ್ ಇಟ್. ಅಂಡ್ ಸಾಂತ್ವನ ಬರೀ ನಾವು ಇಲ್ಲಿ ಕೇಂದ್ರದಲ್ಲಿ ಇದ್ರೆ ಅದು ಇಲಾಖೆಯ ಸಾಂತ್ವನ ಮತ್ತೆ ನಮ್ಮ ಟ್ರಸ್ಟ್ನ ಸಾಂತ್ವನ ಅದರಿಂದ ಪ್ರಯೋಜನ ಆಗಲ್ಲ ಅಂತೇಳಿ ಸಮುದಾಯದ ಸಾಂತ್ವನ ಆಗಬೇಕು ಅಂತ ಸಮುದಾಯ ದತ್ತ ಸಾಂತ್ವನ ಕಾರ್ಯಕ್ರಮ ಮಾಡ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ, ಹಳ್ಳಿಗಳಿಗೆ ಹೋಗುವುದು, ಮಾಹಿತಿ ಕೊಡುವುದು ಅಂತ. ಸೊ ಅದಕ್ಕಾಗಿ ಇದಿಷ್ಟು ನಮ್ಮ ಇವತ್ತಿನ ಕಾರ್ಯಕ್ರಮ. ಮತ್ತೆ ಜನಶಿಕ್ಷಣ ಟ್ರಸ್ಟ್ ಇಟ್ಸೆಲ್ಫ್ ಆಲ್ವೇಸ್ ಬಿಲೀವ್ಸ್ ಇನ್ ಕಂಬೈನ್ಡ್ ಅಪ್ರೋಚ್. ಹಾಗಾಗಿ ಈ ಪ್ರಯೋಗ ನಮ್ಮಲ್ಲಿ ಇದು ಒಳ್ಳೆದಾಗಿದೆ. ಮತ್ತೆ ಡಿಪಾರ್ಟ್ಮೆಂಟ್ ಇಂದ ಒಳ್ಳೆ ಸಪೋರ್ಟ್ ಇದೆ, ಒಳ್ಳೆ ಟೀಮ್ ಇದೆ. ಡಿಡಿ ಅಂಡ್ ಆಲ್ ದ ಸಿಇಒಸ್ ವರ್ಕಿಂಗ್ ಟುಗೆದರ್. ಇಷ್ಟಿದೆ ಒಂದು ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹೆಚ್ಚು ನಮ್ಮ ಸಂಸ್ಥಾಪಕರು ಇವತ್ತು ಮುಂದುವರಿಸಬೇಕು. ಇವತ್ತು ಎಂಜಿನಿಯರ್ ಫಾರ್ 4 years and now is the sanitation ambassador. So ಜನಶಿಕ್ಷಣ ಟ್ರಸ್ಟ್ಗೆ ತುಂಬಾ ನ್ಯಾಷನಲ್ ಲೆವೆಲ್ ಒನ್ ಆಫ್ ದಿ NGP ಪ್ರಸ್ತುತ ಸಂಸ್ಥೆ ಜನಶಿಕ್ಷಣ ಟ್ರಸ್ಟ್. ಸೊ ನಮ್ದೆಲ್ಲ ಕೇಂದ್ರ ಕೆಲಸ ಮುಖ್ಯವಾಗಿ ಆದಿವಾಸಿಗಳ ಹತ್ರ ಇತ್ತು. ಡೆವಲಪ್ಮೆಂಟ್ ಸ್ಪೆಷಲಿ ಎಕ್ಸ್ಕ್ಲೂಸಿವ್ ವಿಮೆನ್ ಅಂಡ್ ಆದಿವಾಸಿ ಫಾರ್ ದ ಲಾಸ್ಟ್ 35 years we have been working in this field. ಹಾಗಾಗಿ ಇವತ್ತು ಬಂದಿರೋದು ಸಂತೋಷ ಆಗಿದೆ ನನಗೆ. ಇವತ್ತು ಚಿಕ್ಕ ಚಿಕ್ಕ ಕಾರ್ಯಕ್ರಮ ಇದೆ. ಒಂದು ಸ್ಯಾನಿಟೇಷನ್ ಇಸ್ ಬಿಗ್ ಇಶ್ಯೂ. ಅದಕ್ಕಾಗಿ ನಾವೀಗ ಕಸ ಮುಕ್ತ, ಹಿಂಸೆ ಮುಕ್ತ, ನಶೆ ಮುಕ್ತ, ಇದು ನಮ್ಮ ಕೈಗೆ ಪ್ರೋಗ್ರಾಮ್. ಇದು 3 ವಿಷಯ ನಮಗೆ ಏನಿದ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಮಹಿಳೆ ಕಸ ಕೂಡ ಮಹಿಳೆಗೆ ಅಷ್ಟೇ ಸಮಸ್ಯೆ. ಕಸದಿಂದಾಗಿ ಆ ಕಸ ಸುಡ್ತಾ ಇರುವಾಗ ಹೆಚ್ಚು ಇಫೆಕ್ಟ್ ಆಗೋದು ಪ್ರೆಗ್ನೆಂಟ್ ವುಮೆನ್ ಮತ್ತೆ ಮಕ್ಕಳಿಗೆ. ನಮ್ಮಲ್ಲಿ ಈಗಲೂ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ ನನಗೆ ಎಕ್ಸ್ಪೆಕ್ಟ್ ರೀತಿಯಲ್ಲಿ ಆಗ್ತಾ ಇಲ್ಲ. ಈ ದಿಸೆಯಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಆ ದಿಸೆಯಲ್ಲಿ ಪ್ರತಿ ಮನೆಯಿಂದ ನಮ್ಮ ಸಾಂತ್ವನ ಬೆನಿಫಿಷರೀಸ್ ಯಾರಿದ್ದಾರೆ ಅವರ ಮನೆ ಫಸ್ಟ್ ಡಿಕ್ಲೇರ್ ಮಾಡಬೇಕು. ಅವರ ಹೌಸ್ ಇಸ್ ಕ್ಲೀನ್ ಅಂಡ್ ವಿ ಡೋಂಟ್ ಡೂ ಇದಕ್ಕೆ ಮ್ಯಾನೇಜ್ಮೆಂಟ್ ಸೆಕ್ರಿಗೇಟ್ ವೇಸ್ಟ್ ಅಟ್ ಸೋರ್ಸ್. ಸೊ ಅದಕ್ಕೆ ಅವರು ಬುಕ್ ಮಾಡ್ತೇವೆ, ಅದನ್ನ ಕಲೆಕ್ಟ್ ಮಾಡಿ ಅದು ಪಂಚಾಯತ್ಗೆ ಕೊಡ್ತೇವೆ. ಇಟ್ ಇಸ್ ಎ ಡಾಕ್ಯುಮೆಂಟ್ and they should declare that their house is clean and they maintain the property. ಅದರ ಉತ್ತರಕ್ಕೆ ಬಿಡುಗಡೆ ಮಾಡಬೇಕು ನೀವು. ನಮ್ದು ಈಗಾಗಲೇ ತುಂಬಾ ಕಡೆ ಮಾಡಿದ್ದೇವೆ. ಸೊ ಇದಿಷ್ಟು ಕಾರ್ಯಕ್ರಮ ಇದೆ. ಮತ್ತೆ ಇವತ್ತು ನಮ್ಮ ಜೊತೆಗೆ ಈಗಾಗಲೇ ನಮಗೆ ಗೊತ್ತಿದೆ ನಮ್ಮ ಇಲಾಖೆಯ ಕೆಲವು ಕಾರ್ಯಕರ್ತರಿದ್ದಾರೆ, ಮತ್ತೆ ಆದಿವಾಸಿ ರೆಪ್ರೆಸೆಂಟೇಟಿವ್ ಇದ್ದಾರೆ. ಸಂಜೀವಿನಿ ಒಕ್ಕೂಟ ಫೆಡರೇಷನ್ ಅದು ನಮ್ಮ ಟೀಮಲ್ಲಿ ಇದೆ. ಆಲ್ ಸಾಂತ್ವನ ಬಳಗ, ಸಾಂತ್ವನ ಬಳಗ, ಗ್ರೂಪ್ ಆಫ್ ಸಾಂತ್ವನ ವಾಟ್ಸ್ಆಪ್ ಗ್ರೂಪ್ ಇದೆ. ಆ ಮೂಲಕ ಕಾರ್ಯಕ್ರಮ ಕ್ರಾಸ್ ಸೆಕ್ಷನ್ ಆಫ್ ವಿಮೆನ್ ಅದು ಸೇರ್ತಾ ಮತ್ತೆ ಎಲ್ಲರಿಗೂ ಸ್ವಾಗತ ಕೊಡ್ತೇನೆ. ನಮ್ಮ ಡಿಡಿ ಅವರು, ಇಒ ಅವರು, ಮತ್ತೆ ಸಿಡಿಪಿ ಮೇಡಮ್ ಸೇರಿದಂತೆ ಅಧಿಕಾರಿಗಳು ಮತ್ತೆ ಪತ್ರಕರ್ತರು. ಇನ್ನೊಂದು ಮಿಸ್ ಮಾಡಿದ್ದೇನೆ, ನಮ್ಮ ಹೆಚ್ಚಿನ ಕೆಲಸಕ್ಕೆ ಸಹಕಾರಿಗಳು ನಮ್ಮ ಸ್ಥಳೀಯ ಪತ್ರಕರ್ತರು. ಗ್ರೂಪ್ ಆಫ್ ಡೆವಲಪ್ಮೆಂಟ್ ಜರ್ನಲಿಸ್ಟ್ ದೇ ಆಕ್ಚುಲಿ ನಮಗೆ ವಾಲಂಟಿಯರ್ಸ್ ಅವರು ನಮಗೆ ಸ್ವಯಂ ಸೇವಕರಾಗಿ ನಮ್ಮ ಜೊತೆಗೆ ಇರ್ತಾರೆ. ಎಲ್ಲ ಪತ್ರಕರ್ತರು ಇಲ್ಲಿದ್ದವರಿಗೆ ಕೂಡ ನಾನು ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೇನೆ. ಮುಂದಕ್ಕೆ ಸರ್ ಬಹಳ ಸಂತೋಷ. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರ ಅಭಿಮಾನಿಗಳು ಮಹಿಳೆಯರ ಮತ್ತು ಪುರುಷರ ಪಡೆಯುತ್ತಾರೆ. ಒಬ್ಬರು ಮಿಷ್ಟದಿದ್ದಾರೆ, ಒಬ್ಬರು ಬೋರ್ಡ್ ಕೆಲಸ ಮಾಡಬಹುದು. ಬಹಳ ವರ್ಷ ಅಭಿಮಾನಿ ಅಂತ ಅವರ ಅಧ್ಯಕ್ಷರಾದ ನಂತರ ಇಲ್ಲಿಯವರೆಗೂ ಕೂಡ ಅವರು ಎಲ್ಲೆಲ್ಲಿ ಏನು ಹೋಗ್ತಾರೆ ಮಾತಾಡೋದು ಎಲ್ಲವನ್ನು ಅವರು ವೀಕ್ಷಣೆ ಮಾಡಬಹುದು. ಹಾಗಾಗಿ ಅವರು ಮಾತಾಡಬೇಕು. ನಾವು ಕೂಡ ನಿಮ್ಮ ಈ ರಾಜ್ಯದಲ್ಲಿ ಯುಗದಲ್ಲಿ ಬಂದಲ್ಲಿ ಕಾರ್ಯಕ್ಕೆ ಏನು ಮಾಡುತ್ತೀವಿ ನಾವು ಅದನ್ನು ವೀಕ್ಷಣೆ ಮಾಡಿದ್ದೇವೆ. 79 ವರ್ಷದ ಒಂದು ತಂಡದ ಮುಂದೂರಲ್ಲಿದ್ದಾರೆ. ಅವರು ಕೂಡ ನಿಮ್ಮನ್ನು ಕೊಡಬೇಕು ಮಾಡಿಸುತ್ತಿದ್ದಾರೆ. ಇವತ್ತು ಬಂದಿದ್ದೇನೆ, ಇನ್ನೊಂದ್ಸಲ ಬರಬೇಕು. ಯಾಕಂದ್ರೆ ಇವತ್ತು ಇನ್ನೊಂದ್ಸಲ ಬಂದ್ಬಿಟ್ಟು ಈ ನಮ್ಮ ಜಿಲ್ಲೆಯ ಮಹಿಳೆಯರು ಒಂದು ಭಯಮುಕ್ತರನ್ನಾಗಿ ಮಾಡಬೇಕು, ಭಯಮುಕ್ತರನ್ನಾಗಿ ಮಾಡಬೇಕು. ಭಯಮುಕ್ತರ ಆಗದಿದ್ದರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಹುಡುಕನಾಗಿದ್ದೆ. ಸತ್ಯ, ನ್ಯಾಯಪರತೆ, ಮಾನವತೆಯಿಂದ ನಿಮ್ಮ ಕರ್ತವ್ಯ ನಿಭಾಯಿಸಲು ನೀವು ಸಂಪೂರ್ಣ ಭಯಮುಕ್ತರಾಗಿದ್ದೀರಿ. ಅದರಿಗೆ ಸಂತೋಷ ಉಂಟು. ರಾಜ್ಯದ ಆಯೋಗದಿಂದ ರಾಷ್ಟ್ರದ ಆಯೋಗಕ್ಕೆ ಕೂಡ ಹೋಗುವಂತಹ ಎಲ್ಲ ಸಾಮರ್ಥ್ಯವನ್ನು ಗಳಿಸಿದ್ದೀರಿ. ಅದಕ್ಕೆ ನಾವು ಬೆಳಗಿಂದ ನಾವು ಇಲ್ಲಿ ನಮ್ಮ ಚಿಕ್ಕ ತಂಡದಲ್ಲಿ ಕಾಯ್ತಾ ಇದ್ದೇವೆ. ನೀವು ಇಲ್ಲಿಗೆ ಬಂದು ನಮ್ಗೆ ಏನು ಸಲಹೆ ಕೊಟ್ಟು ನಾವು ತೆಗೆದುಕೊಳ್ಳುತ್ತೇವೆ. ಯಾಕೆಂದ್ರೆ ನಮ್ಮ ಇಲ್ಲಿಯ ಸಾಂತ್ವನ ಕೇಂದ್ರ ಸಾಂತ್ವನ ನಿಜವಾದ ಮಹಿಳೆಯರಿಗೆ ಒಂದು ಶಕ್ತಿ ಕೇಂದ್ರ ಆಗಬೇಕು. ಈ ಸಂಪೂರ್ಣ ಒಂದು ಭಯಮುಕ್ತರಾಗಿ ಸೋಷಲ್ ಮುಕ್ತರಾಗಿ ಇರಬೇಕು ಅಂತ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಬಂದಿದೆ, ಇವತ್ತು ನಮ್ಮ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಮಹಿಳೆಯರು ಹೆಚ್ಚು ಸಂಖ್ಯೆ ಇತ್ತಿದ್ರೆ ಜಗತ್ತಿನ ಯುದ್ಧವೇ ಆಗ್ತಾ ಇಲ್ಲ. ಇವತ್ತು ಜಗತ್ತಿನ ಯುದ್ಧ ಆಗೇ ಕಾರಣವೇ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಗಮನಿಸಿಕೊಂಡಿದ್ದು. ಅದಕ್ಕೆ ನೀವು ನಮ್ಮ ರಾಜ್ಯದಲ್ಲಿ ಒಂದು ಭರವಸೆ ಬೆಳಕಾಗಿ ಕೆಲಸ ಮಾಡಿ ಅದು ನಿಮಗೆ ಸಂತೋಷ ಇದೆ. ಇದೇ ತರ ನೀವು ಮುಂದೆ ಹೋಗಬೇಕು. ಇದರಿಂದ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಹೊಸ ಸಂದೇಶ ಹೋಗುತ್ತೆ ಅಂತ ಹೇಳುತ್ತಾ ನಾನು ನಿಮ್ಮ ಮಾತನ್ನು ಕೇಳಲಿಕ್ಕೆ, ನಿಮ್ಮ ಸಲಹೆ ತಗೊಳ್ಳಿಕ್ಕೆ ಸಿದ್ಧರಿದ್ದೇವೆ. ಇಲ್ಲಿ ನಮ್ಮ ಇರುವವರೆಲ್ಲರೂ
ಸತ್ಯವಂತರು ಸಜ್ಜನರು ನಿಸ್ವಾರ್ಥಿಗಳಾಗಿರುವಂತಹ ವಿವಿಧ ಇಲಾಖೆ ಜೊತೆಗಿದ್ದೇವೆ. ನಾವು ಯಾವಾಗಲೂ ಒಟ್ಟಾಗ್ತದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕೆ ರಂಗದಲ್ಲಿ ಇರುವವರು ಪ್ರಾಮಾಣಿಕರಿಂದ ನಮ್ಮ ಟೀಮ್ ಅದು ಯಾವ ಹಣದ ಲೆಕ್ಕ ಇಲ್ಲ. ಸಂಪೂರ್ಣ ಸೇವೆಯೇ ನಮ್ಮ ಶಕ್ತಿ, ಸತ್ಯವೇ ನಮ್ಮ ಶಕ್ತಿ. ಈಗ ಮೇಡಮ್ ಅವರು ಈ ಸ್ವಚ್ಛ ಮನೆ ಘೋಷಣಾ ಪತ್ರ ಪುಸ್ತಕವನ್ನು ಅವರು ಇವತ್ತು ಬಿಡುಗಡೆ ಮಾಡಲಿಕ್ಕಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಒಂದು ನೆಚ್ಚಿನ ನಾಯಕಿ ನಮ್ಮ ಜೊತೆ ಇದ್ದಾರೆ. ನಮಗೆಲ್ಲ ಸಂತೋಷದ ವಿಚಾರ, ಒಬ್ಬ ದಿಟ್ಟ ಮಹಿಳೆಯಾಗಿ, ಮಹಿಳೆಯರ ಪರ ಧ್ವನಿಯಾಗಿ ನಿಂತಿರುವಂತಹ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ನಾನು ಖುಷಿಯ ವಿಚಾರ. ನಾನು ಒಬ್ಬ ಹೋರಾಟಗಾರ್ತಿಯಾಗಿ ಮಹಿಳೆಯರ ಪರ ಧ್ವನಿ ಎತ್ತುವವರು, ಹಾಗೆಯೇ 2 ಭೂಮಿ ತೂಕದ ಶರಣೆ ಶಕ್ತಿ ಸಾಮರ್ಥ್ಯ ಹೊಂದಿರುವವರು ಮಹಿಳೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಸತ್ಕರ್ಮಯುಕ್ತ ಕುಲಧರ್ಮ ಪತಿ ಅನ್ನುವ ಹಾಗೆ ಒಬ್ಬ ತಾಯಿಯಾಗಿ, ಪತ್ನಿಯಾಗಿ ಹಲವಾರು ಪಾತ್ರಗಳನ್ನು ಮಹಿಳೆ ವಹಿಸ್ತಾಳೆ. ಹಾಗೆಯೇ ಆ ಪಾತ್ರವನ್ನು ವಹಿಸಿದಂತಹ ಒಬ್ಬ ಧೀಮಂತ ಮಹಿಳೆ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅವರಿಗೆ ನಾವು ಬಂಟ್ವಾಳದ ಪರವಾಗಿ ಸಿಡಿಪಿಒ ಇರ್ಬೋದು, ಸಾಂತ್ವನ ಕೇಂದ್ರ ಇರ್ಬೋದು, ಸ್ವಚ್ಛ ಜನಶಿಕ್ಷಣ ಟ್ರಸ್ಟ್ ಇದರ ಪರವಾಗಿ ನಾವು ಪ್ರೀತಿಪೂರ್ವಕ ಸ್ವಾಗತದೊಂದಿಗೆ ಅವರನ್ನು ಇವತ್ತು ನಾವು ಕಣ್ತುಂಬಿಕೊಳ್ತಾ ಇದ್ದೇವೆ. ಬಹಳ ಒಂದು ಜನಮೆಚ್ಚಿನ ನಾಯಕಿ, ನನ್ನ ಪ್ರೀತಿಯ ಅಭಿಮಾನಿ ಅಂತ ಹೇಳಿದರೆ ನಾನು ಅವರ ಅಭಿಮಾನಿ. ಹಾಗೆಯೇ ನನಗೆ ಭಾರಿ ಖುಷಿ ಆಯ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ಈ ಒಂದು ಜನಶಿಕ್ಷಣ ಟ್ರಸ್ಟ್ ನ ಒಂದು ಇದನ್ನು ಉದ್ಘಾಟನೆ ಮಾಡಿದಂತೆ ನನಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಮೇಡಮ್. ಧನ್ಯವಾದಗಳು. ಲಾವಣ್ಯ ಮೇಡಮ್ ಕೂಡ ಬಂದು ಸೇರ್ಕೊಂಡಿದ್ದಾರೆ. ಲಾವಣ್ಯ ಬಳ್ಳಲ್ ಅವರು ಬೀಜ ನಿಗಮದ ಅಧ್ಯಕ್ಷರು, ಸ್ವಾಗತ ಕೊಡ್ತೇನೆ. ನಮ್ಮ ಸರ್ ಟೀಮ್ ಇದ್ದಾರಲ್ಲ, ಇಲ್ಲ ಸೋಷಿಯಲ್ ವರ್ಕರ್ಸ್ ಮೇಡಾ ಸುರೇಶ್ ಹೋಗಿದ್ರಿ. ಮೇಡಾ ಸುರೇಶ್ ಶಿಶು ಜನರ ಟೀಮ್ ಸಂಪೂರ್ಣ ಟೀಮ್ ಮೇಡಮ್, ಕೌನ್ಸಿಲರ್, ಸೋಷಿಯಲ್ ವರ್ಕರ್, ಟೆಕ್ನಿಕಲ್ ಕೋಆರ್ಡಿನೇಟರ್, ಕೌನ್ಸಿಲರ್. ನಾಡ್ದು 10ನೇ ತಾರೀಕಿಗೆ ಪುತ್ತೂರಲ್ಲಿ ನ್ಯಾಯಾಧೀಶರು ಬಂದು ನಮ್ಮ ಮಹಿಳಾ ದಿನಾಚರಣೆ ಮಾಡಲಿಕ್ಕೆ ಹಾಗೆ ಮಹಿಳಾ ದಿನಾಚರಣೆ ನಾವು ಈಗ ಇಡೀ ಮಾಸಾಚರಣೆ ಮಾಡ್ತಿದ್ದೇವೆ. ನ್ಯಾಯಾಂಗ ಕೂಡ ನಮ್ಮೊಟ್ಟಿಗೆ ಇರುವುದರಿಂದ, ಕಾನೂನಿನ ಅಧಿಕಾರ ಇರುವುದರಿಂದ ಇವರು ನೇರವಾಗಿ ಅಲ್ಲಿ ಹೋಗಿ ಮಾತುಕತೆ ಮಾಡಿಕೊಂಡು ಸಲಹೆ ತೆಗೆದುಕೊಳ್ತಾ ಇದ್ದಾರೆ. ಹಾಗಿರುವ ನಮ್ಮ ತಂಡದಲ್ಲಿ ಭಯಮುಕ್ತರಾಗಿ ಕೆಲಸ ಮಾಡಲಿಕ್ಕೆ ಹಿಂದೆ ಪೊಲೀಸು ನ್ಯಾಯಾಲಯಗಳು ಇರುವುದರಿಂದ ಈಗ ಏನು ಸಮಸ್ಯೆ ಬರಲಿಲ್ಲ, ಚೆನ್ನಾಗಿ ಆಗ್ತದೆ. ಸಮುದಾಯದ ಕಾನೂನು ಮಾಡುವ ಕೂಡ ಅಲ್ಲಿ ಸಂಪೂರ್ಣವಾಗಿ ಸಮುದಾಯದ ಬೆಂಬಲ, ಎಲ್ಲರ ಬೆಂಬಲ ಇದ್ದಾಗ್ತದೆ. ಮಹಿಳೆಯರಿಗೆ ಹಿಂಸೆ ಆಗುವುದು, ದೌರ್ಜನ್ಯ ಆಗುವುದು ಅದು ಇನ್ನೂ ಕಡಿಮೆ ಆಗಿದೆ. ನಾವು ಎಷ್ಟು ಕೆಲಸ ಮಾಡ್ತೀವಿ, ಇನ್ನೂ ದೊಡ್ಡದಾದ ಒಂದು ಅಭಿಯಾನ ಆಗಬೇಕು. ಅದಕ್ಕೆ ನಾವು 2020ನೇ ಇಸುವಿಯಲ್ಲಿ ಹಾಸನದ ಒಂದು ಪ್ರಕರಣ ಆದ ನಂತರ ನನಗೆ ಮುಖ್ಯಮಂತ್ರಿ ಪತ್ರ ಬರೆದರು. ನಾವು ಇಡೀ ರಾಜ್ಯದಲ್ಲಿ ಮಹಿಳಾ ದೌರ್ಜನ್ಯ ತಡೆ ಅಭಿಯಾನ ಶುರು ಮಾಡಬೇಕು ಅಂತ ಪತ್ರ ಬರೆದ ಮೇಲೆ ನಾವಿಲ್ಲಿ ಆ ಅಭಿಯಾನ ಶುರು ಮಾಡಿದ್ದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ, ಲೋಕುತ್ತರಿಗೆ, ಆದಿವಾಸಿ ಮಹಿಳೆಯರಿಗೆ ಕೂಡ ಈ ದೌರ್ಜನ್ಯ ಮುಕ್ತರಾಗಲಿಕ್ಕೆ, ತಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಶಕ್ತಿ ಬಂದಿದೆ. ಈಗ ತಾವು ಮತ್ತೆ
ಅಧ್ಯಕ್ಷರ ಮೂಲಕ ಈ ನಮ್ಮ ರಾಜ್ಯದಲ್ಲಿ ಮಹಿಳಾ ದೌರ್ಜನ್ಯ ತಡೆ ಅಭಿಯಾನ ವಿಶೇಷವಾಗಿ ನಮ್ಮ ಸಾಂತ್ವನದ ಮೂಲಕ ಆರಂಭ ಆಗಿದೆ. ಅದು ತುಂಬಾ ಒಳ್ಳೆಯದಾಗಬೇಕು ಎಂದು ಹೇಳುತ್ತಾ ಈಗ ನಿಮ್ಮ ಹಾಗೆ ಕಾಯಕ ಕಸ ಆಗಬೇಕು ಅಂತ ಈಗ ನಾನು ಹೇಳಿದ್ರೆ ಇನ್ನೊಂದ್ಸರಿ ತಾವು ಬರಬೇಕು. ಆಗ ನಾವು ಈ ಜಿಲ್ಲೆಯಲ್ಲಿ ಮುಖ್ಯವಾಗಿ ಒಂದು 2 ಸಾಂತ್ವನ ಉಂಟು, ಮತ್ತೆ ನಮ್ಮ 5 ತಾಲೂಕಲ್ಲಿ ಒಂದು ಸಾಂತ್ವನ, ತಾಲೂಕು 9 ಆಗಿದೆ. ನಾವೆಲ್ಲ ಒಟ್ಟಾಗಿ ಒಂದು ಮಹಿಳಾ ಜಾಗೃತಿ ಕಾರ್ಯಕ್ರಮ ಒಳ್ಳೇಬೇಕು. ಯಾಕಂದ್ರೆ ನಮ್ದು ಈಗ ಹೊಸ ಘೋಷಣೆ ಏನಂದ್ರೆ ಮಹಾಮೌನ ಮುರಿಯೋಣ, ಮಹಾಮೌನ ಮುರಿಯೋಣ, ಮಹಾ ಮಾಲಿನ್ಯ ತಡೆಯೋಣ, ಮಹಾ ಗಂಡಾಂತರಿತ ಪರಾಗಣ. ಇಲ್ಲಿ ಈ ಹಿಂಸೆ ನಮಗೆ ಕಸದಿಂದ ಕೂಡ ಹಿಂಸೆ ಆಗ್ತದೆ. ದಿನ ಬಯಲು ಕಸ ಇರುವುದರಿಂದ ಅಲ್ಲಿ ಬೆಂಕಿ ಹಾಕುವುದರಿಂದ ಪ್ಲಾಸ್ಟಿಕ್ ಮಾಡಿ ಇಂಥ ಸಮಸ್ಯೆ ಆಗಿದ್ದೇವೆ. ಅದಕ್ಕೆ ನಾವೆಲ್ಲರೂ ಒಗ್ಗೂಡಿ ಒಂದಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ಮಹಿಳಾ ಶಕ್ತಿಯಿಂದ ಆಯೋಗದಿಂದ ಇಷ್ಟು ಹೇಳಿ ತಮ್ಮ ಸಲಹೆ ಮಾರ್ಗದರ್ಶನಕ್ಕೆ ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನಾನು ಇದೇ ಊರಿನೋಡು, ಶರಪಡಿ ಅಜ್ಜಿಲಮೊಗ್ಗರಿನೋಡು, ಲಾವಣ್ಯ ಅಂತ. ನನಗಂತೂ ತುಂಬಾ ಖುಷಿ ಇವತ್ತು. ಯಾಕಂತ ಹೇಳಿದ್ರೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ಹೆಣ್ಮಕ್ಳಿಗೆ ಒಂದು ಆದರ್ಶ ಹೇಗಿರಬಹುದು ಹೆಣ್ಮಕ್ಳು ಅಂತ, ಎಷ್ಟು ಧೀಮಂತವಾಗಿ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳೋಕ್ಕೆ ಶಿ ಇಸ್ ಅನ್ ಐಡಿಯಲ್ ಪರ್ಸನ್. ನಮ್ಗೆ ಎಲ್ರಿಗೂ ಕೂಡ ಅವರಿಂದ ಕಲಿಯುವಂಥದ್ದು ತುಂಬಾ ಇದೆ ನಮಗೆ. ಅಷ್ಟು ಮಾತ್ರ ತಾಯಿ ಹೃದಯ ಅಂತ ಹೇಳೋದು ಅವರಿಗೆ ಏನಕ್ಕೆ ಅಂತ ಹೇಳಿದ್ರೆ ಸ್ಟೇಟಲ್ಲಿ ಇಡೀ ಓಡಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಹೆಣ್ಮಕ್ಳಿಗೆ ಸಮಸ್ಯೆ ಆದಾಗಲೂ ಕೂಡ ಹೋಗಿ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ನೀವೆಲ್ಲ ದಿನನಿತ್ಯ ನೋಡ್ತಾ ಇರ್ತೀರಿ ಎಷ್ಟು ಸಮಸ್ಯೆ ಹೆಣ್ಮಕ್ಳಿಗಿದೆ ಅಂತ. ಹೇಳೋದಕ್ಕೆ ನಾವೆಲ್ಲ ಬುದ್ಧಿವಂತರ ಜಿಲ್ಲೆ, ಅಳಿಯಕಟ್ಟಿನಿಂದ ಬಂದಿರುವಂತಹ ಹೆಣ್ಮಕ್ಳು. ಆದರೂ ಕೂಡ ಪ್ರತಿ ಮನೆಯಲ್ಲೂ ಸಮಸ್ಯೆ ಇದೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ನಮ್ಮ ಊರಲ್ಲೂ ಕೂಡ ನಡೀತಾ ಇದೆ. ತುಂಬಾ ಬೇಜಾರಿನ ವಿಷಯ. ಆದ್ರೆ ನೀವೆಲ್ಲ ಎಷ್ಟು ಕಷ್ಟಪಡ್ತೀರಾ, ಪ್ರತಿದಿನ ನೋಡ್ತಾ ಇದ್ದೀರಾ ಸಮಸ್ಯೆ, ಅದನ್ನ ಪರಿಹರಿಸಲಿಕ್ಕೆ ಪ್ರಯತ್ನ ನೀವೆಲ್ಲರೂ ಮಾಡ್ತಾ ಇದ್ದೀರಾ. ವಿ ಆಲ್ ಅಪ್ರಿಶಿಯೇಟ್ ಯು ಫಾರ್ ದ್ಯಾಟ್. ವಿ ಆರ್ ಆಲ್ವೇಸ್ ವಿತ್ ಯು. ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ. ಆದ್ರೆ ತುಂಬಾ ನನಗೆ ಖುಷಿಯ ವಿಷಯ ಇವತ್ತು ಮೇಡಮ್ ಅವರು ನಮ್ಮ ಬಂಟ್ವಾಳಕ್ಕೆ ಬಂದಿರುವಂಥದ್ದು. ನನಗೆ ನಾನು ಯಾವತ್ತೂ ಬೆಂಗಳೂರಿಗೆ ಹೋದಾಗ ಹೇಳೋದು ಇಷ್ಟೇ, ನೀವು ಬೇರೆ ತಾಲೂಕುಗಳನ್ನೆಲ್ಲ ಮಾತಾಡ್ತೀರಿ, ಈ ಕಡೆ ಮಾತ್ರ ನಮ್ಮ ಪೇಟೆ ಕಡೆ ನಮ್ಮ ಮಂಗಳೂರಿನ ಎಲ್ಲ ವಿಷಯಗಳು ಮಾತಾಡ್ತೀವಿ. ಈ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂತ ನಮ್ಮ ತಾಲೂಕು ಬಗ್ಗೆ ಮಾತಾಡೋದೇ ಇಲ್ಲ ಯಾರು ಸಹ. ನಾವೊಂಥರ ಅನಾಥ ಮಗು ಇದ್ದಂತೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಟೆಲಿಂಗ್ ಎಲ್ಲ ರೀತಿಯಲ್ಲೂ ನಾವೊಂಥರ ಅನಾಥರು. ಸೊ ಅಫ್ಕೋರ್ಸ್ ವಿ ಹ್ಯಾವ್ ಗುಡ್ ಆಫೀಸರ್ಸ್. ಐ ಆಮ್ ನಾಟ್ ಸೇಯಿಂಗ್ ವಿ ಡೋಂಟ್ ಹ್ಯಾವ್ ಗುಡ್ ಆಫೀಸರ್ಸ್. ಆಫೀಸರ್ಸ್ ಎಲ್ಲ ತುಂಬಾ ಒಳ್ಳೆಯವರು ಇದ್ದಾರೆ. ಆದ್ರೂ ಕೂಡ ಗಮನ ಬೇಕಾದಷ್ಟು ಇಲ್ಲ ನಮಗೆ. ಆ ಗಮನ ನೀವು ನಮಗೆ ಕೊಡಿಸಬೇಕು ಮೇಡಮ್. ದಿಸ್ ಇಸ್ ಮೈ ರಿಕ್ವೆಸ್ಟ್ ಟು ಯು ಅಂಡ್ ವೆಲ್ಕಮ್ ಟು ಬಂಟ್ವಾಳ. ನಮ್ಮ ಜೊತೆ ಇವತ್ತು ಸಿದ್ಧರಾಗಿರುವಂತಹ ಮಮತಾಜ್ ಅವರು ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಐಡಾ ಸುರೇಶ್ ಮೇಡಮ್ ಇದ್ದಾರೆ, ಜಾಸ್ಮಿನ್ ಇದ್ದಾರೆ, ಜಸಿತಾ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ತನ್ನ ಅಭಿಪ್ರಾಯವನ್ನು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇಂಥ ದುರಂತ ಗೊತ್ತಾ, ಸಾಂತ್ವನ ಕೇಂದ್ರ ಇದೆ ಅಂತ ನಾನು ಆಯೋಗದ ಅಧ್ಯಕ್ಷ ಆಗತನ ನಂಗೆ ಗೊತ್ತೇ. ಅಂದ್ರೆ ನಮ್ಮ ಅರಿವಿನ ಮಟ್ಟ ಎಷ್ಟು ಕಡಿಮೆ ಇದೆ ಅನ್ನೋದು ನಾನು ಹೇಳೋದು. ಎಷ್ಟು ಜನಕ್ಕೆ ಗೊತ್ತಿದೆ ಸಾಂತ್ವನ ಕೇಂದ್ರ ಪ್ರತಿ ತಾಲೂಕುಗಳಲ್ಲಿರುತ್ತೆ ಅಂತ? ನನಗೇ ಗೊತ್ತಿಲ್ಲ. ನಾನು ವಿದ್ಯಾರ್ಥಿ, ರಾಜಕಾರಣದಲ್ಲಿ ಬಹಳ ಸಕ್ರಿಯವಾಗಿ ಹೋರಾಟ ಮಾಡಿದವರು. ನನ್ನ ಜೊತೆ ಲಾವಣ್ಯ ಅವರು, ನನ್ನ ಗೆಳತಿ ಸಹ ಸೀಡ್ಸ್ ನ ಚೇರ್ಮನ್ ಆಗಿದ್ದಾರೆ. ಅಂದ್ರೆ ಬೀಜಗಳಿರ್ತಲ್ಲ, ಆದ್ರೂ ಒಂದು ಬೋರ್ಡ್ ಚೇರ್ಮನ್ ನಿಮ್ಮ ಬಂಟ್ವಾಳದ ಹೆಣ್ಣುಮಗಳು. ನಿಮಗೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಾಗುತ್ತಿರುವ ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಡೆಪ್ಟಿ ಡೈರೆಕ್ಟರ್ ಸರ್ ಇದ್ದಾರೆ ಇಲ್ಲಿ. ಮತ್ತೆ ಎಲ್ಲರೂ ನಮ್ಮ ಸಿಡಿಪಿ ಅವರು, ಮತ್ತೆ ನಮ್ಮ ಹಿರಿ ಜೀವ ಇಷ್ಟೊಂದೆಲ್ಲ ಹೇಳ್ಬಿಟ್ರು. ಏನ್ ಸರ್? ಮಹಾಮೌನ ಮುರಿಯೋಣ. ಎಲ್ಲರಲ್ಲೂ ಮುರಿಬೇಕು ಮಹಾಮೌನ. ದೊಡ್ಡ ಮಹಾಮೌನ ಎಲ್ಲಿ ಗೊತ್ತಾ? ಹೆಣ್ಮಕ್ಳು.
ಮೌನವನ್ನ ಮುರಿಯಲ್ಲ. ಎಲ್ಲರೂ ಮರ್ಯಾದೆಗೆ ಅಂಜೋದು. ಮರ್ಯಾದೆ ಅಂದ್ರೆ ಏನು? ನಾವೇನು ಕಳ್ತನ ಮಾಡಿಲ್ಲ, ಸುಳ್ತನ ಮಾಡಿಲ್ಲ. ಮನೆಯಲ್ಲಿ ದೌರ್ಜನ್ಯ ಎಲ್ಲಿ ಅಂದ್ರೂ ನಮ್ಮ ಮರ್ಯಾದೆ ಹೋಗ್ಬೇಕು. ಆ ಮಹಾ ಮೌನನೇ ಬಿಡ್ಬೇಕು ಅಂತ ಸರ್ ಹೇಳ್ತಾರೆ. ಪ್ರತಿದಿನ ನಾನು ಫಸ್ಟ್ ಹೆಂಗಾದ ತಕ್ಷಣ ಏನ್ ಕೇಸಸ್ ನಿಮಗೆ ಬರ್ತವೆ ಅಂತಂದ್ರೆ ಅವ್ರು ಹೇಳಿದ ಮೊದಲಿಗೆ ಕೌಟುಂಬಿಕ ದೌರ್ಜನ್ಯ, ಮನೆಯಲ್ಲಿ ಹೆಣ್ಣು ಮಗಳಿಗೆ ದೌರ್ಜನ್ಯ ಮಾಡೋದು. ಯಾರು ಮಾಡ್ತಾರೆ ಮನೆಯಲ್ಲಿ? ಯಾರು ಮಾಡ್ತಾರವ? ಮನೆಯವರು ಅಂದ್ರೆ ಯಾರು? ಹೇಳ್ರಿ. ಮೊದಲೇ ಅಂತಂದ್ರೆ ಗಂಡ ಮನೆಯವರಿಂದ, ಮಕ್ಕಳಿಂದ, ಎಷ್ಟೋ ಜನ ಮಕ್ಕಳು ತಾಯಿಯನ್ನ ಎಲ್ಲ ಆಸ್ತಿ ಬರ್ಸ್ಕೊಂಡ್ಮೇಲೆ ಅಥವಾ ದುಡಿಯೋಕೆ ಹೋಗಿ ತಕ್ಷಣ ನಿನಗೆ ಯಾಕೆ ಸಾಕಬೇಕು ಅಂತ ಎಷ್ಟು ಆಚೆ ಇರ್ತಿರೋರು ಎಷ್ಟು ನೋಡಿದೀನಿ. ಈಗ ಜಸ್ಟ್ ಬರ್ಬೇಕಾದ್ರೆ ನೋಡ್ದೆ, ಮಗ ತಗೊಂಡು ಕಾರಲ್ಲಿ ಬೀದಿ ಬದಿ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಇನ್ನೊಂದು ಮೊನ್ನೆ ಒಂದು ಹೊಸ ನೋಡಿದೆ, ಈಗ ಅವಳ ಮನೆ ಗೇಟ್ ಬಂದು ನಾ ಬರ್ತೀನಿ ಅಂತಂದ್ರೆ ಕಾಲಲ್ಲಿ ಎಷ್ಟೆತ್ತಿ ಅದೇ ಬರೀತಾ ಇರ್ತಾನೆ ಮಗ. ಇಂಥವೆಲ್ಲ ನೋಡಿದ್ದೀವಿ ನಾವು. ಅಂದ್ರೆ ಅಂತ ಎಲ್ಲ ತಾಯಂದಿರಿಗೆ, ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಕೇಂದ್ರ ಇದೆ. ನೀವು ಅವರನ್ನ ಕರೆದು ಬಾಚಿ ತಪ್ಪಿ ನಾನಿದ್ದೀನಿ, ಸರ್ಕಾರದಿಂದ ನನಗೆ ಹಣ ಬರುತ್ತೆ, ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸಾಂತ್ವನಗಳು, ನಿಮಗೆ ನೀವು ಸಂತ್ರಸ್ತೆಯಾಗಿ ಬಂದ್ರೆ ನಾವು ನಿಮ್ಮ ಬಾಚಿ ತಪ್ಪಿ ನಿಮಗೆ ಉಳಿಲಿಕ್ಕೆ, ತಿನ್ಲಿಕ್ಕೆ, ಪೊಲೀಸು, ಕಾನೂನು ಪ್ರತಿಯೊಂದು ಕೊಡ್ತೀವವ್ವ. ನೀವು ಶೋಷಣೆಯಿಂದ ಹೊರಗಡೆ ಬಾರವ್ವ, ನೀವು ದೌರ್ಜನ್ಯದಿಂದ ಹೊರಗಡೆ ಬಾರವ್ವ. ನಾವಿದ್ದೀವಿ, ಸರ್ಕಾರ ನಾವಿದ್ದೀವಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾವಿದ್ದೀವಿ, ಸಾಂತ್ವನ ಕೇಂದ್ರ ನಾವಿದ್ದೀವಿ ಅಂತ ಒತ್ತಿ ನೀವು ಹೆಣ್ಣು ಮಕ್ಕಳಿಗೆ ಹೇಳಿದಾಗ ಮಾತ್ರನೇ ಹೆಣ್ಣು ಮಕ್ಕಳಿಗೆ ಗೊತ್ತಾಗೋದು. ಅವರು ನಾನಿವತ್ತು ಬಂಟ್ವಾಳಕ್ಕೆ ಬಂದಿದ್ದೀನಿ, ಬಂಟ್ವಾಳದ ಸಾಂತ್ವನ ಕೇಂದ್ರದ ಉಚಿತ ಫ್ರೀ ಹೆಲ್ಪ್ ಲೈನ್, ಇದನ್ನ ನೀವೆಲ್ಲರೂ ವೈರಲ್ ಮಾಡಬೇಕು. ಯಾಕಂದ್ರೆ ಬಂಟ್ವಾಳದಲ್ಲಿ ಇರುವಂತಹ ಪ್ರತಿಯೊಂದು ಹೆಣ್ಣು ಮಗಳಿಗೂ ನನ್ನ ಮೇಲೆ ಯಾವ್ದಾದ್ರು ದೌರ್ಜನ್ಯ ಆದ್ರೆ ನನ್ನನ್ನ ಬಾಚಿ ತಪ್ಪಿ ನನ್ನನ್ನ ಕಾಪಾಡಕ್ಕೆ ಸರ್ಕಾರದ ಒಂದು ಕೇಂದ್ರ ಇದೆ. ಅದು ನಮ್ಮ ಬಂಟ್ವಾಳದ ಸಾಂತ್ವನ ಕೇಂದ್ರ. ಅದು ಉಚಿತ ಸಹಾಯವಾಣಿ ನಮ್ದು 08255233089. ಕನ್ನಡದಲ್ಲಿ 082552330889. ಈ ನಂಬರ್ಗೆ ಫೋನ್ ಮಾಡಿದ ತಕ್ಷಣ ನಿಮಗೆ ಪೊಲೀಸ್ ನಿಮ್ಮ ಮನೆ ಹತ್ರನೇ ಕಳಿಸ್ತಾರೆ, ನಿಮ್ಮನ್ನ ಕರ್ಕೊಂಡು ಬರ್ತಾರೆ, ಇಲ್ಲಿ ಇಟ್ಕೊಳ್ತಾರೆ. ನಿಮಗೆ ಕಾನೂನಿನ ಲಾಯರ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು, ನಿಮಗೆ ಯಾವುದು ನಿಮ್ಗೆ ವ್ಯವಸ್ಥೆ ಬೇಕು ಎಲ್ಲವನ್ನೂ ಮಾಡ್ತಾರೆ. ಅದು ಎಷ್ಟೋ ಜನ ಹೆಂಡತಿದಿರ್ನ ರಾತ್ರಿ ಮಳೆ ಬರ್ತಿರ್ಲಿ ಹೊರಗಾಕಿ ಬೀಗ ಹಾಕ್ಬಿಡ್ತಾರೆ, ತಾಯಿ ಮಗುವನ್ನ ಕರ್ಕೊಂಡು ಬೀದಿಗೆ ಬಂದ್ಬಿಡ್ತಾಳೆ. ಅಂತವ್ರು ಎಲ್ಲಿ ಹೋಗ್ಬೇಕು? ನಾನು ಕೇಳಿದ್ರೆ ಪಕ್ಕದ ಮನೆಯವರ ಹತ್ರ, ಯಾರು ಪಕ್ಕದ ಮನೆಯವ್ರ ಅಂತ ಒಳ್ಳೆಯವ್ರನ್ನ ಸೇರಿಸ್ಕೊಳ್ತಾರೆ. ದಿನ ಹೊಡಿತಾನಪ್ಪ ಒಂದೊಂದು ದಿನ ರಾತ್ರಿ ಆಶ್ರಯ, ಅಯ್ಯೋ ನಾವು ಆಶ್ರಯ ಕೊಟ್ರೆ ನಾಳೆ ಬಂದು ನಮ್ಮ ಮೇಲೆ ಜಗಳ ಮಾಡ್ತಾನೆ ಅಂತ ಆಶ್ರಯನೂ ಕೊಡೋದಿಲ್ಲ. ಅವಾಗ ಆಶ್ರಯನೇ ಸರ್ಕಾರನೇ ತಂದೆ ತಾಯಿ. ಯಾರು ಇಳಿದಿರೋರಿಗೆ ಯಾರು ತಂದೆ ತಾಯಿ? ಸರ್ಕಾರನೇ ತಂದೆ ತಾಯಿ. ಸರ್ಕಾರ ಏನ್ ಕೊಟ್ಟಿದೆ? ಸಾಂತ್ವನವನ್ನ ಕೊಟ್ಟಿದೆ, ಸಾಂತ್ವನ ಕೇಂದ್ರವನ್ನ ಕೊಟ್ಟಿದೆ. ಅಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಒಂದು ಇಡೀ ರಾತ್ರಿ ನೋಡ್ಕೋಬಹುದು, ಆಮೇಲೆ ಸಖಿಗೂ ಕಳಿಸ್ಕೊಳ್ಬಹುದು. ನಿಮಗೆ ಏನೂ ಇಲ್ಲ ಅಂತಂದ್ರೆ ನಮ್ದು ವಿಮೆನ್ ಸೆಂಟರ್ ಸ್ಟೇಟ್ ಹೋಮ್ ಇದೆ, ಹೆಣ್ಣು ಮಕ್ಕಳನ್ನ ಇಡ್ಲಿಕ್ಕೆ ಆಶ್ರಯ ಕೇಂದ್ರಗಳಿದ್ದಾವೆ, ಎಲ್ಲವನ್ನೂ ಮಾಡ್ಕೊಳ್ಬಹುದು. ನಿಮ್ ಪರ ಹೋರಾಟ ಮಾಡಲಿಕ್ಕೆ ಉಚಿತವಾಗಿ ಲಾಯರ್ ಕೊಡ್ತೀವಿ, ಡಾಕ್ಟರ್ಗಳ ಫ್ರೀ ಚೆಕ್ಅಪ್. ಮತ್ತೆ ನೀವು ತುಂಬಾ ಡಿಸ್ಟರ್ಬ್ ಆಗಿರ್ತೀರ, ನಮ್ಮ ಸಾಂತ್ವನಗಳು ಬಹಳ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಆ ಗಂಡನ್ನು ಕರೀತಾರೆ, ಅತ್ತೆ ಕಿರುಕುಳ ಕೊಟ್ಟಿದ್ರೆ ಅಕ್ಕಿನೂ ಕರೀತಾರೆ, ಬರವ ಕುತ್ಕೋ, ನೀನು ಕುತ್ಕೊಳ್ಳವ. ಒಂದು ಹೆಣ್ಣು ಮಗಳು ಮನೆಗೆ ಲಕ್ಷ್ಮಿ ಇದ್ದಂತೆ, ದೇವರು ಇದ್ದಂತೆ, ಅವಳು ದೇವತೆ. ಬರೀ ಫೋಟೋ ಪೂಜೆ ಮಾಡೋದಷ್ಟೇ. ನನಗೆ ಯಾರೋ ಹೇಳ್ತಿದ್ರು, ಕತ್ತು ಎನ್ನುವುದು ಕತ್ತು, ಅವಳು ಹೆಣ್ಮಕ್ಳು ಹೇಳ್ತಾಳಂತೆ, ಕತ್ತು ನಂದು ಕಾಲಿ ನಿನ್ನೆಸುವುದು, ಕೈ ನಂದು ಬಳೆ ನಿನ್ನೆಸುವುದು, ಕಾಲು ನಂದು ಕಾಲು ಉಂಗ್ರ ನಿನ್ನೆಸುವುದು, ನಂದು ಏನೂ ಇಲ್ಲ ಅಂತ. ಹಂಗೆ ಎಲ್ಲವೂ ನಿನ್ನೆಸರಿಗೆ. ಆದ್ರೆ ಆ ತಾಯಿಗೆ ಮತ್ತು ಒಡೆಯೋದು ನೀವೇ, ಬಡಿಯೋದು ನೀವೇ, ಕತ್ತಿಸ್ಕೋದು ನೀವೇ, ಕಾಲು ಮುರಿಯೋದು ನೀವೇ,
ನಿಮಗೆ ಹೇಳ್ತಾ ಇದ್ರು, ಎಲ್ಲವನ್ನೂ ತರಬೇತಿ ಕೊಡುವಂತ ಅವಳು ತನ್ನ ಮನೆಯಲ್ಲೇ ಕುತ್ಕೊಂಡು ಆ ತರಬೇತಿಯಿಂದ ಕಲಿತಂತ ಕೌಶಲ್ಯಗಳಿಂದ ತನ್ನ ಬದುಕನ್ನ, ತನ್ನ ಜೀವನವನ್ನ ಕಟ್ಕೊಂಡು ತಾನು ದುಡ್ಡು ಮಾಡಿ ಆ ದುಡ್ಡನ್ನು ಸಹ ಸಬಲೀಕರಣಕ್ಕೆ ಉಪಯೋಗ ಮಾಡಿಕೊಳ್ತಾ ಇರೋದು ತುಂಬಾ ಖುಷಿಯಾಗಿದೆ. ಈ ಸಾಂತ್ವನಕ್ಕೆ ಯಾವಾಗ್ಲೂ ಇಂಥ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಈ ತರ ಸಾಂತ್ವನಗಳು ಎಲ್ಲಾ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನಿಮ್ಗೆ ಇನ್ನಷ್ಟು ನಿಮ್ಗೆ ಯಾವುದೇ ತರ ಸಹಕಾರ ಬೇಕು ಅಂತಂದ್ರೆ ಯಾವಾಗಲೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇರುತ್ತೆ ಅಂತ ಹೇಳ್ತಾ ಕೆಲಸ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಯಾಕೆಂದ್ರೆ ನೀವು ಬಾಚಿ ತಪ್ಪಿ ಕಣ್ಣೀರು ಒರೆಸ್ತಿ ಆ ಹೆಣ್ಣು ಮಗಳಿಗೆ ನಾನು ಇದೀನಿ ಅಂತ ಹೇಳ್ತಿರಲ್ಲ, ಅದಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಅವಳು ಹಸಿವಿನಿಂದ ಬಂದಾಗ ಅವಳಿಗೆ ಒಂದು ತುತ್ತು ಅನ್ನ ಕೊಡುವುದು, ಅವಳು ಬಡಿಸ್ಕೊಂಡು ಬಂದಾಗ ಡಾಕ್ಟರ್ ತೋರಿಸಿ ಅವಳಿಗೆ ವಾಸಿ ಮಾಡುವುದು, ಅವಳು ಮಾನಸಿಕ